ಈ ಪ್ರಸ್ತುತ ಪಂದ್ಯದ ನಿರ್ಣಾಯಕರಾಗಿ ಸಿಡಿ ರಜಪೂತ್ ಗುರುಗಳು ಹಾಗೂ ಅಲಿ ಅವರು ಹಾಗೂ ಉಮೇಶ್ ಕೋನ್ರಾಡಿ ಅವರು ನಿರ್ವಹಿಸ್ತಾ ಇದ್ದಾರೆ. ಹಾಗೆ ಸ್ಕೋರರ್ ಆಗಿ ಭಜಂತ್ರಿ ಗುರುಗಳು ಹಾಗೂ ಮುತ್ತು ದೊಡ್ಡಬನಿ ಅವರು ನಿರ್ವಹಿಸ್ತಾರೆ. ಆರಂಭದ ಖಾತೆಯನ್ನು ತೆಗೆದುಕೊಂಡಿದೆ ಮುರಾಳ ತಂಡ 1-2 ಅಂಕದ ಮುನ್ನಡೆಯಲ್ಲಿ ರೋಡ್ಗಿ ತಂಡ. ರೋಡ್ಗಿ ಪರವಾಗಿ ಭಾಗದಲ್ಲಿ ರೋಡ್ಗಿ ತಂಡದ ಆಟಗಾರ ಸಿರಿಸೈಲ ಕುಟ್ಟು ಬಾ ಇಲ್ಲ ತೆಗೆದುಕೊಂಡು ಬಾ ಎಂಬಂತೆ ದಾಳಿ ಸಾಗ್ತಾ ಇದೆ. ಕಾದು ನೋಡೋಣ ಈ ದಾಳಿಯಲ್ಲಿ ಏನು ಮಾಡುತ್ತಾರೆ ಅಂತ. ತಂಡ ಬಿಗುವಾದ ಹಿಡಿತ ಯಶಸ್ವಿ. ಕಾದು ನೋಡೋಣ. ಮತ್ತೊಂದು ಬಲಿ ದಾಳಿಯನ್ನು ತೆಗೆದುಕೊಂಡು ಬರ್ತಾ ಇದ್ದಾರೆ ರೋಡ್ಗಿ ತಂಡದ ಪರವಾಗಿ. ಮತ್ತೊಮ್ಮೆ ದಾಳಿ ಭಾಗದಲ್ಲಿ ಸಿರಿಸೈಲ, ಮತ್ತೆ ದಾಳಿ ಭಾಗದಲ್ಲಿ ಬಸು, ಗಾಳಿಯಲ್ಲಿ ಸಿಂಹ. ಬಲೆಯಲ್ಲಿ ಬೀಳುತ್ತದೆ ಸಿಂಹ. ಮುರಾಳ ತಂಡದ ಪ್ರತಿಭಾನ್ವಿತ ಆಟಗಾರ ಹಾಗೂ ಶಿವಾಚಾರ್ಯ ಸಂಸ್ಥೆಯಲ್ಲಿ ದೈಹಿಕ ಶಿಕ್ಷಕನಾಗಿ ಅತಿಥಿ ಉಪನ್ಯಾಸಕರ ಸೇವೆಯನ್ನು ಸಲ್ಲಿಸುತ್ತಿರುವಂತ ದಾಳಿ ವಿಭಾಗದಲ್ಲಿ ಕಾಪ್ತಾನ್ ಆರರ ದಾಳಿ 4ರ ಮೇಲೆ ಕಾದು ನೋಡೋಣ ಯಾವ ರೀತಿ ತಮ್ಮ ಬಲಿಷ್ಠ ಭೇದೆಯನ್ನು ಆಡಿವರು ಈ ಕ್ರೀಡಾಕೂಟ. ಭಾಗದಲ್ಲಿ ಉಮೇಶ ಕೆಜಿ ಭಾಗದಲ್ಲಿ ತನ್ನದಾಗಿರ್ತಕ್ಕಂಥ ಹೆಸರು ಮಾಡಿರ್ತಕ್ಕಂಥ ಇಲ್ಲ ತೆಗೆದುಕೊಂಡು ದಾಳಿಯಲ್ಲ. ಮುಂದಿನ ಪಂದ್ಯ ಧಾರವಾಡ ಎದುರಾಳಿ ತಂಗಡಿಗಿ. ಗೆಟ್ ರೆಡಿ ಫಸ್ಟ್ ಕಾಲ್. ಕೆಲವೇ ಸಮಯದಲ್ಲಿ ಏನು ಆಗಮಿಸ್ತಾ ಇದ್ದಾರೆ ಇಲ್ಲಿ. ಯಾಕಂದ್ರೆ ಅನಿವಾರ್ಯ ಏನಿದೆ, ಸುನೀಲ್ ಗೌಡ್ರು ಯಾವುದೇ ಒಂದು ಅಧಿಕಾರರು ಏನಿದೆ ಕೆಲವೇ ಸಮಯದಲ್ಲಿ ಎಂ ಬಿ ಪಾಟೀಲ್ ಸಾಹೇಬ್ರು ಆಗಮಿಸ್ತಾ ಇದ್ದಾರೆ. ನಾವೆಲ್ಲರೂ ಸೇರಿ ಅವರ ಹುಟ್ಟುಹಬ್ಬವನ್ನ ಇಲ್ಲಿ ನಾವು ಎಲ್ಲರೂ ಯಾರು ಹಸಿವೆ ಆದ್ರೂ ಕೂಡ ಅಲ್ಲಿ ಹೋಗಿ ಅಲ್ಪೋಪಹಾರ ಮಾಡ್ಬೇಕಂತ ಕೇಸಿ ನಾನು ಪಕ್ಕದಲ್ಲಿ ಅದೇ ತರ ಚಾದು ವ್ಯವಸ್ಥಾನು ಇದೆ, ದಯವಿಟ್ಟು ಅಲ್ಲಿ ಹೋಗಿ ಸ್ವೀಕರಿಸಬೇಕಂತ ನಾನು ಅತ್ಯುತ್ತಮವಾದ ಅಂಕದ ಅವಕಾಶ ಸಿಗ್ತಾ ಇದೆ. ಮುರಾಳ ತಂಡ ಯಾವ ರೀತಿ ತಮ್ಮ ತಂಡದ ಮೊತ್ತವನ್ನು ಹೆಚ್ಚಿಸಲು ಯಶಸ್ವಿ ಆಗ್ತಾರೆ ಎಂಬುದು ಮಿಸ್ ಮಾಡ್ಕೊಂಡಿದ್ದಾರೆ. ಮತ್ತೊಮ್ಮೆ ದಾಳಿ ಭಾಗದ ತರ್ರೋಡ್ಗಿ ತಂಡದ ಆಟಗಾರ ಉಮೇಶ 5 ನಂಬರ್ ಜರ್ಸಿ ಆಟಗಾರ. ಡೆಬ್ಯೂಟ್ ಇದಾದ ನಂತರ ಮುಂದಿನ ಪಂದ್ಯಕ್ಕೆ ಆದಷ್ಟು ಬೇಗನೆ ರೆಡಿ ಆಗಿರಬೇಕು. ಧಾರವಾಡ ವರ್ಸಸ್ ನೀಲಗಂಗಾ ತಂಗಡಗಿ. ಮುಂದಿನ ಪಂದ್ಯ ಧಾರವಾಡ ಎದುರಾಳಿ ತಂಗಡಗಿ. ಗೆಟ್ ರೆಡಿ ದ ಲಾಸ್ಟ್ ತಂಗಡಗಿ. ಮತ್ತೆ ವಿಫಲತೆ. 7-11 ಪಂದ್ಯಾಂಕದಲ್ಲಿ ಮೂಡಿ ಬರ್ತಾ ಇದೆ. ದಯವಿಟ್ಟು ಇದಾದ ನಂತರ ಮುಂದಿನ ಪಂದ್ಯಕ್ಕಾಗಿ ಆದಷ್ಟು ಬೇಗನೆ ಸಜ್ಜಾಗಿ ಅಂಗಣ ಹತ್ರ ಆಗಮಿಸಬೇಕು. ನೀಲಗಂಗಾ ತಂಗಡಿಗೆ ಬರ್ತಾ ಎದುರಾಳಿ ಭಾಗದಲ್ಲಿ ಧಾರವಾಡ ಕರೆದ ತಕ್ಷಣವೇ ಸಿಪಿಐ ಸಾಹೇಬರ ಇನ್ನೊಬ್ಬರು ಅತಿಥಿಗಳು ಮುದ್ದೇಬೇಳೆ ತಾಲೂಕಿನ ದಕ್ಷ ಅಧಿಕಾರಿಯಾದಂತ ಫೈಸುದ್ದೀನ್ ಫೈಸಲ್ ಶಿಪಿ ಅವರು ಏನು ಆಗಮಿಸ್ತಾ ಇದ್ದಾರೆ. ದಯವಿಟ್ಟು ನಡುವೆ 3 ನಿಮಿಷಗಳಲ್ಲಿ ಕೇವಲ ಪಂದ್ಯದ ಮುಕ್ತಾಯ ನಿಚ್ಚಳ ಫಲಿತಾಂಶ ಸಿಗಲಿದೆ. ಚಂದ್ರನ ಹುಣ್ಣಿಮೆಯ ಬೆಳಕು, ಮತ್ತೊಂದು ಕಡೆ ಮೈದಾನದಲ್ಲಿ ವಿದ್ಯುತ್ತಿನ ಬೆಳಕು, ಆಟಗಾರರ ರೋಚಕ ಘಟ್ಟದ ಹಣಾಣಿ ಕಂಡು ಬರ್ತಾ ಇದೆ. ಯಶಸ್ವಿ ಹೋರಾಟಕ್ಕೆ ಮತ್ತೆ ಪಂದ್ಯ ಆರಂಭಗೊಂಡಿದೆ. ಯಾಸಿನ್ ಅವರ ದಾಳಿಯಲ್ಲಿ ಕೇವಲ 1 ಅಂಕದ ಮುನ್ನಡೆ. ಸಮಯದ ಮಿತಿ ಮೀರುತ್ತಿದ್ದಂತೆ ಅಂಕದಲ್ಲಿ ಕೊಂಚ ಬದಲಾವಣೆ ಆಗ್ತಾ ಇದೆ. ಅವರು ರಾಜ್ಯ ಮಟ್ಟದಲ್ಲಿ ತಮ್ಮದೇ ಆದಂತ ಸತ್ತು ಮಾಡಿರುವಂತ ವಿನಯ್ ಪೂಜಾರಿ ಅವರಿಗೆ ಪಂದ್ಯ ಮುಕ್ತಾಯದ ಅಂತ ತಲುಪ್ತಾ ಇದೆ. ಕಾದು ನೋಡೋಣ ವಿಜಯದ ಮಾಲೆ ಯಾರ ಕೊಳ್ಳಿಗೆ ಬೀಳುವುದಂತ.